ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಬನ್ನಿ ನನ್ನೊಡನೆ ವಿಶೇಷವಾದಂತಹ ಒಂದು ದೇಗುಲವನ್ನು ನಿಮಗೆ ಪರಿಚಯಿಸುತ್ತೇನೆ. ಇದು ಬೆಂಗಳೂರಿನಿಂದ 110 ಕಿಲೋಮೀಟರ್, ಮೈಸೂರಿನಿಂದ 80 ಕಿಲೋಮೀಟರ್, ಮಂಡ್ಯದಿಂದ 33 ಕಿಲೋಮೀಟರ್ ದೂರವಿದೆ. ಆ ದೇವಾಲಯದ ಹೆಸರೇ ಶ್ರೀ ಮತಿತಾಳೇಶ್ವರ ಸ್ವಾಮಿ ದೇವಾಲಯ. ಶ್ರೀ ಮತಿತಾಳೇಶ್ವರ ದೇವಾಲಯವು ಸುಮಾರು 7ನೇ ಶತಮಾನದ ಗಂಗರ ಕಾಲದಲ್ಲಿ ನೆಲೆಸಿದೆ ಎಂದು ಉಲ್ಲೇಖವಾಗಿದೆ. ಇದೊಂದು ಸುಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಲಿವೀರನಹಳ್ಳಿ, ಕಂದೆಗಾಲ, ಅಮೃತೇಶ್ವರ ಹಳ್ಳಿ, ಮುಳ್ಳೇದೊಡ್ಡಿ 4 ಊರುಗಳ ಮಧ್ಯೆ ನೆಲೆಸಿದೆ. ಇಲ್ಲಿಗೆ ಆಗಮಿಸುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇಗುಲದ ಮುಂದೆ ಇರುವ ಕಲ್ಯಾಣಿಯಲ್ಲಿ ತೀರ್ಥ ಸಂಪ್ರೋಕ್ಷಣೆ ಮಾಡಿ, ಉರುಳು ಸೇವೆ ಮಾಡಿ, ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ, ಇನ್ನೊಂದು ಕೊಳದಲ್ಲಿ ಸ್ನಾನ ಮಾಡಿ ನಂತರ ಪೂಜೆ ಸಲ್ಲಿಸಬೇಕು. ಆ ಭಗವಂತನು ಯಾವುದೇ ರೀತಿಯ ದಕ್ಷಿಣೆ ಕೇಳುವುದಿಲ್ಲ. ಬರುವ ಭಕ್ತರ ನಂಬಿಕೆಯೇ ಸಾಕು. ಕೇವಲ ಕರ್ಪೂರ, ಗಂಧದ ಕಡ್ಡಿ, 4 ಬಾಳೆಹಣ್ಣು ಸಾಕು. ಸರ್ಪದೋಷ, ಚರ್ಮರೋಗ ಕಾಯಿಲೆ ನಿವಾರಣೆ ಮತ್ತು ಸಂತಾನ ಭಾಗ್ಯ ಹೀಗೆ ಹಲವಾರು ಹರಕೆ ತೀರಿಸಲು ಭಕ್ತರು ಓಡೋಡಿ ಬರುತ್ತಾರೆ. ನಂಬಿದ ಭಕ್ತರನ್ನು ಸ್ವಾಮಿ ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ನಂಬಿಕೆಯೇ ನಿಮಗೆ ಪರಿಹಾರ. ಇಲ್ಲಿ ಯಾವುದೇ ರೀತಿಯ ಬೇರೆ ಮಾತುಗಳಿಗೆ ಕಿವಿ ಕೊಡಬೇಡಿ. ನೀವು ಬರುವಾಗಲೇ ಪೂಜಾ ಸಾಮಾನುಗಳನ್ನು ತಂದರೆ ಸೂಕ್ತ. ಈ ಕ್ಷೇತ್ರದಲ್ಲಿ ಎಲ್ಲವೂ ಸ್ವಲ್ಪ ದುಬಾರಿಯಾಗಿರುತ್ತೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಾರ್ಚಿ ತಿಂಗಳಲ್ಲಿ ದಿವ್ಯ ರಥೋತ್ಸವ ನಡೆಯಲಿದೆ. ಇದು ಕೂಡ ಶ್ರೀ ಮಂಟೇಸ್ವಾಮಿಯ ಬಸವೇಶ್ವರರ ಆಗಮನ ಮತ್ತು ಮುಂದಾಳತ್ವದಿಂದ ನಡೆಯುವ ಸುತ್ತಮುತ್ತಲಿನ ಗ್ರಾಮದವರು ಸಹಯೋಗದಲ್ಲಿ ನಡೆಯುತ್ತಿದೆ. ಬರುವ ಭಕ್ತರಿಗೆ ಸಕಲ ಸೌಭಾಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾರೆ. ಈ ದೇವಾಲಯವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಸೇರಿದ್ದರೂ ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಣುತ್ತಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಂಪ್ರದಾಯದ ಆಚರಣೆಗಳ ದೇಗುಲಗಳನ್ನು ಉಳಿಸಿ ಎಂದು ಪ್ರಾರ್ಥಿಸುತ್ತೇನೆ ಮತ್ತು ಇದೊಂದು ನನ್ನ ಪ್ರಯತ್ನವಾಗಿದೆ. ಸರ್ಕಾರದೊಂದಿಗೆ ಗ್ರಾಮಸ್ಥರು ಸಹಕರಿಸಿ ಉತ್ತಮವಾದ ದೇಗುಲಗಳನ್ನು ನಿರ್ಮಿಸಿಕೊಳ್ಳಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಕರೆಪರಿ ಯಾವ ಊರು? ಮಳವಳ್ಳಿ. ಮಳವಳ್ಳಿ ತೇರು ಇದು ವಿಶೇಷವಾಗಿ ವರ್ಷಕ್ಕೊಂದ್ಸತಿ ತೇರಾಗುತ್ತೆ. ಆದರೂ ಇಲ್ಲಿ ನಾಗರಾದರೂ ಸಣ್ಣ ಮಕ್ಕಳುಗಳಿಗೆ ಆದರೂ ಒಂದು ಸತಿ ಹೋಗಲು 3 ಸತಿ ಮಾಡಿದ್ರೆ ಸ್ಥಾನ ಬಂದ ಅಲ್ಲಿ ಗಂಗೆ ಮುಂದೆ ಗಂಗೆ ಕಲ್ಯಾಣಿ ಇದೆಯಲ್ಲ, ಅದು 500 ವರ್ಷಗಳಿಂದ ಇದೆ. ಅಲ್ಲಿ ಸರ್ಪ ಇದೆ. ಸರ್ಪ ಅದು ಬಂದ್ರೆ ಅಲ್ಲಿ ನೀರಕ್ಕ ಬಂದ್ರೆ ಅಲ್ಲಿ ಬಂದು ಸ್ನಾನ ಮಾಡಿದ್ರೆ ಆಗ ದೇವ್ರಿಗೆ ಹೋಗಿ ಮುಡಿ ಕೊಟ್ರೆ ಆಗ ಅದು ಪುನರ್ವಚನ ಆಯ್ತದೆ. ಬಹಳ ವಿಶೇಷ, ಒಳ್ಳೇದು. 500 ವರ್ಷದಿಂದ ಇತಿಹಾಸ ಇದೆ. ಇದು 500 ವರ್ಷದ ಇತಿಹಾಸ ಇದೆ. ಬಹಳ ಮಹಿಮೆ ಇದೆ. ಬಹಳ ಮಹಿಮೆ ಇದೆ. ಮತಿತಾಳೇಶ್ವರ ಆದ್ರೆ ಬಹಳ ಮಹಿಮೆ ಇದೆ. ಎಲ್ಲ ಚರ್ಮ ಕಾಯಿಲೆಗಳಿಗೆಲ್ಲ ಎಲ್ಲ ಹೋಗ್ತದೆ. ಹೋಗುತ್ತೆ. ಮುಸ್ಲಿಮ್ಸ್ನವರು ಕೂಡ ಅವರು ಬಂದು ಮಾಡ್ತಾರೆ. ಮುಸ್ಲಿಮ್ಸ್ ಅವರು ಬಂದು ಜಾತಿ ಭೇದ ಭೇದ ಇಲ್ಲ, ಭೇದ ಯಾವುದು ಇಲ್ಲ, ಭೇದ ಯಾವುದೂ ಇಲ್ಲ. ಮುಸ್ಲಿಮ್ಸ್ ಅವರು ಬಂದು ಅದಕ್ಕೆ ಭೇದ ಇಲ್ಲ. ಬಂದು ಮಾಡ್ಕ ಬಂದ್ರೆ ಇಲ್ಲಿ ಮುಡಿ ಕೊಟ್ಟಿರೋದು ಬಹಳ ಒಂದು ನಾಗರದ, ಅದು ನಾಗರ ಚಕ್ಕೆ ಅಂತದೆ, ಅದ ಮತ್ತಿ ಚಕ್ಕೆ ಅಂತದೆ. ಅದ ಹಾಕಿದ್ರೆ ಅದು ಅದು ಸಿಗುತ್ತಾ? ಇಲ್ಲಿ ಸಿಗುತ್ತೆ. ಮತ್ತಿ ಚಕ್ಕೆ ಮಡಗ್ತಾರೆ. ಮತ್ತಿ ಚಕ್ಕೆ ಮತ್ತೆ ಮಣ್ಣು ಎರಡು ಸೇರಿ ಮಾಡಿದ್ರೆ ಹಾಕಿದ್ರೆ ತಲೆಗೆ ಹಾಕೊಂಡು ತಲೆ ನಾಗರ ಆದ್ರೆ ಅದು ಅದನ್ನ ಮನೆಗೆ ತಗೊಂಡೋಗ್ಬೋದಾ? ತಗೋಬಹುದು. ತಗೊಂಡ್ ಮಡಗ್ಬೋದ್ರೆ ಅದು ಗಪ್ ಮಾಡುವಷ್ಟಿಲ್ಲ. ಅಲ್ಲಿ ಬಹಳ ನಿಯಮ, ಭಕ್ತಿ ಬಹಳ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಇದುಂಟು. ಆ ಒಂದು ಮಹಾತ್ಮ ಇದೆ, ಮಹಾತ್ಮ ಇದೆ, ಶಕ್ತಿ ಇದೆ, ಬಹಳ ಇದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಬಹಳ ಶಕ್ತಿವಾದ ದೇವರು. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಾಗದೋಷ, ಚರ್ಮರೋಗ, ಸರ್ವರೋಗ, ಸರ್ಪದೋಷ ನಿವಾರಣೆ, ಏನೇ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಉತ್ತಮ ಮಣ್ಣು ಮತ್ತು ಪುಡಿ ಅಂತ ಕೊಡ್ತೀವಿ. ಅದನ್ನ ಮಡಿ ಮಾಡಿ ಎಲ್ಲಿ ಗಾಯಗಳು ಚರ್ಮಕ್ಕೆ ಸಂಬಂಧಪಟ್ಟಿದ್ದೇನೆ ಇದು ಉಪ್ಪು ಮಣ್ಣು ಮತ್ತು ಪುಡಿನ ಕಲಸಿ ಕೊಬ್ಬರಿ ನೀರು ಸವರೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಿದ್ದೇನೆ ಇದು ನಿವಾರಣೆ ಆಗುತ್ತದೆ. ಉಪ್ಪು ಮಣ್ಣು ಮತ್ತು ಪುಡಿ ಅಂತ ಕೊಡ್ತೀವಿ. ಉಪ್ಪು ಮಣ್ಣು ಮತ್ತು ಪುಡಿ ಎರಡು ಇದೆ. ಎರಡು ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆಲಿ ರಾತ್ರಿ ಮಲಗಬೇಕಾದ್ರೆ ಕೊಬ್ಬರಿ ಎಣ್ಣೆ ನೀಟಾಗಿ ಕಲ್ಸ್ಕೊಂಡು ಸವರಿ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ತೊಳೆಯೋದ್ರಿಂದ ಯಾವುದೇ ತರಹದ ಚರ್ಮ ರೋಗಗಳು, ಚರ್ಮ ಬಾಧೆಗಳು ನಿವಾರಣೆ ಆಗುತ್ತದೆ.
ಇದು ಸುಮಾರು ಇತಿಹಾಸದ ದೇವಸ್ಥಾನ. ಇದು ತುಂಬಾ ಚರ್ಮ ರೋಗಕ್ಕೆ ಒಳ್ಳೇದು. ಇದು ಪ್ರತಿ ವರ್ಷ 2 ವರ್ಷ ಜಾತ್ರೆ ನಡೀತದೆ. ದೊಡ್ಡ ತೇರು ಮತ್ತೆ ಸಿಷ್ಟಿಯನ್ನು ನಡೀತದೆ. ಈ ಸಲ ದೊಡ್ಡ ತೇರು ನಡೀತಾ ಇರೋದು. ಈ ತೇರಲ್ಲಿ ಪ್ರತಿ ನಮ್ಮ ಸುತ್ತಮುತ್ತ 4 ಕಾಂಗ್ರೆಸ್ಸರು ಪಾನಕ ಸೇವೆ ಮಾಡ್ತಾರೆ. ಪಾನಕ ಸೇವೆ ಮಾಡೋ ಉದ್ದೇಶ ಏನಂದ್ರೆ, ಬಂದಂತ ಭಕ್ತಾದಿಗಳು ಬಿಸಿಲಲ್ಲಿ ಬಂದಿರ್ತಾರೆ, ಅವ್ರ ತಣ್ಣಾಲಿ ತಂಪಾಲಿ ಅಂದ್ಬಿಟ್ಟು ಈ ಪಾನಕ ಸೇವೆ ಮಾಡ್ತಾ ಇದೀವಿ. ನಾವ್ ಎಷ್ಟು ಪಾನಕ ಸೇವೆ ಮಾಡ್ತೀವಿ ಅಷ್ಟೊಂದು ಭಗವಂತ ನಮ್ಗೆ ಒಳ್ಳೇದ್ ಮಾಡಿ ನಮ್ಮಲ್ಲಿ ಹೆಚ್ಚು ಮಾಡ್ತಾರೆ ಅನ್ಬಿಟ್ಟು ಹಿಂದೆಯಿಂದ ನಡ್ಕೊಂಡ್ ಬಂದಿದೆ. ಅದೇ ನಾವ್ ನಡ್ಕೊಂಡು ಹೋಯ್ತಾ ಇದೀವಿ. ನಮ್ಮೂರು ಅಮೃತೇಶ್ವರನಹಳ್ಳಿ. ಅಮೃತೇಶ್ವರನಹಳ್ಳಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಎಲ್ಲ ಫ್ರೆಂಡ್ಸ್ ಸೇರಿ ಇಲ್ಲ, ಮನೆಯವರು ಪ್ರತಿ ಮನೆಯವ್ರು ಮಾಡಿದ್ರೆ ಎಲ್ಲ ಸ್ನೇಹಿತರು ಜೊತೆ ಕೈಗೂಡಿಸಿದ್ದಾರೆ. ಪ್ರತಿ ವರ್ಷಕ್ಕೊಂದ್ಸತಿ ಈ ತರ ಮಾಡಿ ಪ್ರತಿ ವರ್ಷನೂ ಮಾಡ್ತೀವಿ. ನಮಸ್ಕಾರ. ಹಲಗೂರಿಂದ ಬಂದಿದ್ದೀನಿ. ಸೊ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಿಮ್ಮ ಒಂದು ದೇವಸ್ಥಾನದ ಮಹಿಮೆಗಳನ್ನು ತೋರಿಸ್ಬೇಕು ಅಂತ ಆಸೆ ಇರೋದ್ರಿಂದ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಆಯ್ತು. ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇದು ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ 4 ಗ್ರಾಮಗಳು ಏನಿದೆ, ಮೊಳೆದೊಡ್ಡಿ, ಕಲಬೀರ್ನಹಳ್ಳಿ, ಕಂದಗಾಲ ಹಾಗೆ ಅಮೃತೇಶ್ವರನಹಳ್ಳಿ, ಮಂದಗಳ್ಳಿ, ಈ 4 ದೇವಸ್ಥಾನಗಳ ಮಧ್ಯೆ ನಡೆಸಿರ್ತಕ್ಕಂಥ ಶ್ರೀ ಮತಿಕಾಳೇಶ್ವರ ಸ್ವಾಮಿ. ಇಲ್ಲಿ ಪ್ರತಿ ವರ್ಷವೂ ರಥದ ತೇರು ನಡೀತಿದೆ, ಜಾತ್ರೆ ನಡೀತಿದೆ. ಇಲ್ಲಿ ನಾವು ವಿಶೇಷವಾಗಿ ಮಳವಳ್ಳಿ ಪೇಟೆ ಬೀದಿ ಒಕ್ಕಲಿಗೇರಿಯ ಎಲ್ಲ ಯಜಮಾನರುಗಳ ನೇತೃತ್ವದಲ್ಲಿ, ಯುವಕರ ನೇತೃತ್ವದಲ್ಲಿ ವರ್ಷಾನುವರ್ಷ ಹಲವಾರು 25 ವರ್ಷಗಳಿಂದ 35 ವರ್ಷಗಳಿಂದನೂ ನಮ್ಮ ಯಜಮಾನರುಗಳಾದಂತ ನಂಜಪ್ಪನವ್ರು ಇದ್ರು. ಅವರು ನಡ್ಸ್ಕೊ ಬರ್ತಾ ಇದ್ರು. ಅವ್ರು ದಿವಂಗತರಾದ್ಮೇಲೆ ಅವ್ರ ಮಗ ಆನಂದ್ ರವರಿಂದ ಮತ್ತೆ ನಾಡ ಯಜಮಾನರು ಮಳವಳ್ಳಿ ತಾಲೂಕಿನ ವೆಂಕಪ್ಪನವರ ಎಲ್ಲ ಯಜಮಾನರುಗಳ ನೇತೃತ್ವದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಈ ಸ್ವಾಮಿಯ ಸೇವೆಯನ್ನ ಮಾಡ್ಕೊ ಬರ್ತಿದೀವಿ. ಈ ದೇವಸ್ಥಾನ ವಿಶಿಷ್ಟವಾಗಿದೆ. ಇಲ್ಲಿ ನಿಜವಾದಂತ ಒಂದು ವಾಸ್ತವ್ಯ ನಡೆಯೋದ್ರಿಂದ ಭಕ್ತಾದಿಗಳು ಹೆಚ್ಚು ಸಂಖ್ಯೆ ಬರ್ತಾರೆ. ಚರ್ಮ ಕಾಯಿಲೆನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ವಾಸಿಯಾಗಿದ್ರು ಇಲ್ಲಿ ಬಂದು ವಾಸ ಮಾಡ್ಕೊಂಡಂತ ದೈವಶಕ್ತಿನಲ್ಲಿ ಈ ಸನ್ನಿಧಿಯ ಮಣ್ಣಿನಲ್ಲಿ ಆ ಚರ್ಮ ಕಾಯಿಲೆಯನ್ನು ವಾಸ ಮಾಡ್ಕೊಂಡಂತ ಪ್ರತೀತಿಗಳು ಬೇಕಾದಷ್ಟಿವೆ. ಅದಕ್ಕೆ ಮಳವಳ್ಳಿ ತಾಲೂಕು ಮತಿಕಾಳೇಶ್ವರ ಸ್ವಾಮಿ ಸನ್ನಿಧಿಗೆ ಎಲ್ಲಾ ಭಕ್ತರು ಬರ್ತಾರೆ. ವಿಜೃಂಭಣೆಯಿಂದ ಇವತ್ತು ಜಾತ್ರೆ ನಡೀತಿದೆ. 3 ದಿನದಿಂದ ಹಿಡಿದು ಸಾಯಂಕಾಲ ಸೂರ್ಯಾಸ್ತದವರೆಗೂ ಪ್ರತಿ ಗುರುವಾರ ಮತ್ತೆ ಭಾನುವಾರ ಬಂದು ಭಕ್ತಾದಿಗಳು ನೆಲದ ಮೇಲೆ ಉಪವಾಸ ಮಾಡಿ ಊಟ ಮಾಡ್ಕೊಂಡು ನೆಲದ ಮೇಲೆ ಅವರ ಒಪ್ಪತ್ತು ಮಾಡ್ಕೊಂಡು ಅವರ ಭಕ್ತಿ ಹರಕೆಯನ್ನು ತೀರಿಸ್ತಾರೆ.
ಸರ್ ನಮಸ್ಕಾರ. ಒಳ್ಳೆ ಕಲರ್ಫುಲ್ ಆಗಿದ್ದೀರಾ ನೀವೆಲ್ಲ. ಕುಟುಂಬದವರು ಅಣ್ಣ ತಮ್ಮದ್ರು ಮಾವಂದ್ರು ಚಿಕ್ಕಪ್ಪರು ಎಲ್ಲರೂ ಸೇರ್ಕೊಂಡು ಪ್ರತಿ ವರ್ಷ ಒಂದೇ ತರದ ಬಟ್ಟೆಗಳನ್ನ ಹಾಕೊಂಡು ಇದೊಂದು ಯೂನಿಟ್ ನ ಪ್ರೆಸೆಂಟ್ ಮಾಡೋದಕ್ಕೆ, ಜೊತೆಗೆ ಕಂದಗಾಲ ಗ್ರಾಮಸ್ಥರ ಕಡೆಯಿಂದ ನಾವು ಏನು ಪ್ರತಿ ವರ್ಷ ಶ್ರೀ ಮತಿಕಾಳೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆ ಸಂದರ್ಭದಲ್ಲಿ ಭಕ್ತರಿಗೆ ಇವತ್ತು ಏನು ಬೇಸಿಗೆ ಕಾಲದಲ್ಲಿ ಒಂದು ಜಾತ್ರೆ ನಡೆಯುವಂತದ್ದು, ಆ ಸಂದರ್ಭದಲ್ಲಿ ಜನಗಳಿಗೆ ತಂಪು ಪಾನೀಯಗಳನ್ನ ಕೊಡೋದ್ರ ಮುಖಾಂತರ ಬಿಸಿಲಲ್ಲಿ ಅವರೇ ದಣಿದು ಬಂದಿರ್ತಾರೆ. ಇದ್ರ ನಂತರ ತೇರು ರಥೋತ್ಸವ ಆಗತ್ತೆ. ಅಲ್ಲಿ ಹೋಗಕ್ಕೂ ಮುಂಚೆ ಜನರಿಗೆ ಸ್ವಲ್ಪ ಬಿಸಿಲಿರೋದ್ರಿಂದ ನಾವು ಕಲ್ಲಂಗಡಿ ಪಾನಕ ಮತ್ತೆ ಮಜ್ಜಿಗೆ ಕೋಸಂಬರಿ ಈ 3 ಪದಾರ್ಥಗಳನ್ನ ಮಾಡಿ ಜನರಿಗೆ ಭಕ್ತಾದಿಗಳಿಗೆ ನಾವು ಹಂಚುವಂತ ಕೆಲಸಗಳನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನೆಂಡೂರು ಗ್ರಾಮದವರಾದ ನಾವು ಇಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುತ್ತೇವೆ. ಬಾಯಿ ಬೀಗ ಚುಚ್ಚಿಸಿಕೊಂಡವರಿಗೆ ಅನ್ನ ಸಂತರ್ಪಣೆ ಮಾಡಿ ಇಲ್ಲಿ ಪ್ರತಿಯೊಂದು ಅಕ್ಕಪಕ್ಕದ ಗ್ರಾಮದಿಂದ ಜನಗಳು ಬಂದಿರುತ್ತಾರೆ. ಈ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಜನ ಬರ್ಬೋದು? ಇಲ್ಲಿ ಒಂದು 10,000 ಜನದ ಮೇಲೆ ಬರುತ್ತೆ. 1 ಲಕ್ಷೋಪತಿಯಲ್ಲಿ ಬರುತ್ತದೆ. ಇಲ್ಲಿ ಅನ್ನ ಸಂತರ್ಪಣೆಯನ್ನು ಒಂದು 4,000ದಿಂದ 5,000 ಜನಕ್ಕೆ ಮಾಡಿರುತ್ತೇವೆ. ಏನ್ ಹೆಸರು ಇದಕ್ಕೆ? ಇದಕ್ಕ ನಲಪತ್ತು ಅಂದ್ರ ಒಳ್ಳೇದಾಗ್ಲಿ ನಮ್ಗ ಏನಾರ ಇದು ಕಷ್ಟ ಐತೆ ಅಂತ ನಲಪತ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 30 ವರ್ಷದಿಂದ ಬರ್ತೀವಿ. 30 ವರ್ಷದಿಂದ ಪ್ರತಿ ವರ್ಷನೂ ಬರ್ತಾ ಇದ್ದೀರಾ? ನಿಮ್ಗೆ ಅನುಕೂಲಗಳೆಲ್ಲ ಆಗಿದೆಯಾ? ನಿಮ್ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಓಕೆ, ನಮಸ್ಕಾರಮ್ಮ. ನಮಸ್ಕಾರ.
ಹರಹೋಂ ಗುರು ದಕ್ಷಿಣಾಮೂರ್ತಿ ನಮಃ. ಇವತ್ತೇನು ಮತ್ತಿತಾಳೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಏನಾಗ್ತಾ ಇದೆ, ಇದು ಸುಮಾರು ವರ್ಷಗಳಿಂದ ನಡೆದು ಬಂದಿದೆ. ಬ್ರಹ್ಮರಥೋತ್ಸವ ಇದು ಜಾತ್ರೆ ಶುರುವಾಗುವ 10 ದಿನದಲ್ಲೇ ದನಗಳ ಜಾತ್ರೆ ಅಂತ ಮಾಡ್ತೀವಿ. ದನಗಳ ಜಾತ್ರೆಯಿಂದ ಪ್ರಾರಂಭ ಆಗುತ್ತೆ ಈ ಜಾತ್ರೆ. ಪ್ರಾರಂಭ ಆದ್ಮೇಲೆ ಫಸ್ಟ್ ನೀರು, ಹೊಸ ನೀರನ್ನ ತಗೊಂಡು ಭಕ್ತರು ಹೋಗಿ ಮನೆಗಳಿಗೆಲ್ಲ ಶುದ್ಧಿ ಮಾಡ್ಕೊಂಡಾದ್ಮೇಲೆ ತಂಬಿಟ್ಟಿನ ಆರತಿಯನ್ನ ಮಾರ್ನೆಗೆ ಪಲ್ಲಕ್ಕಿ ಉತ್ಸವ ಸಮೇತವಾಗಿ ತಂಬಿಟ್ಟ ಆರತಿ ಸಮೇತವಾಗಿ ಬರ್ತದೆ. 3ನೇ ದಿನ ಬಾವೆ ಬ್ರಹ್ಮರಥೋತ್ಸವ ಆಗುತ್ತೆ. ಮತ್ತೆ 4ನೇ ದಿನ ನಮ್ಮ ಬ್ರಹ್ಮ ಕೊಳದಲ್ಲಿ ಏನಿದೆ ಅಲ್ಲಿ ತೆಪ್ಪೋತ್ಸವನ್ನ ಮಾಡ್ತೀವಿ. ಅಲ್ಲಿಗೆ ತೇರ್ಗೆ ಎಂಡಾಗುತ್ತೆ. ದೊಡ್ಡ ಕೊಳ ಇದೆ, ಆ ಕೊಳದಲ್ಲಿ ತೆಪ್ಪ ಮಾಡಿದ್ಮೇಲೆ ತೆಪ್ಪ ಆದ ನಂತರ ಮತ್ತಿತಾಳೇಶ್ವರ ಸ್ವಾಮಿ ದಿವ್ಯ ರಥೋತ್ಸವಕ್ಕೆ ಎಂಡಾಗುತ್ತೆ. ಇದು 1 ವಾರ ತುಂಬುವ ಜಾತ್ರೆ. ಇದು 1 ವಾರ ಆಯ್ತಾ. ಸಾವಿರಾರು ಲಕ್ಷಾಂತರ ಜನ ಭಕ್ತರು ಬಂದು ಈ ಸ್ವಾಮಿಯ ಕೃಪೆಗೆ ಭಾಗವಾಗಬೇಕಂತ ಒಳ್ಳೆದ. ಮುಖ್ಯವಾಗಿ ಏನು ಇಲ್ಲಿ ಚರ್ಮ ರೋಗದ ದೇವಸ್ಥಾನ, ಸೋರಿಯಾಸಿಸ್ ಚರ್ಮ ರೋಗ. ಇದು ಮೂಲತಃ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಈ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಯಾವ್ಯಾವ ಒಂದು ಕುಕ್ಕೆ ಘಾಟಿ ಮತ್ತೆ ನಮ್ದು ಸಿದ್ಲಿಂಗಪುರ ರಾಮನಾಥ್ಪುರಕ್ಕೆ ಮೇನ್ ದೇವರು. ಇದು ಇಲ್ಲೇ ಲಿಂಗ ಅಪ್ಪನ ರೂಪದಲ್ಲಿ ತಾಳಿರುವಂತ ಲಿಂಗ ಉದ್ಭವ ಮೂರ್ತಿ. ಇದು 1000 ವರ್ಷಗಳಿಂದ ಉದ್ಭವ ಆಗಿರೋದು. ಮತ್ತಿತಾಳೇಶ್ವರ ಅಂದ್ರೆ ಒಂದು ಮತ್ತಿ ಮರ ಅನ್ನೋ ಮರದಲ್ಲಿ ಉದ್ಭವ ಆದಂತ ದೇವರು ಇದು ಮತ್ತಿತಾಳೇಶ್ವರ ಅಂತ. ಇದು ಭಾನುವಾರ ಗುರುವಾರ ವಿಶೇಷ ಪೂಜೆ ಅವನ್ನ ಎಲ್ಲ ಮಾಡ್ತೀವಿ. ಇದು 3 ಬಾರಿ ಬಂದು ಎಂತೆ ಚರ್ಮ ರೋಗ ಅರ್ಪಿಸೋ ನಾಗದ ಸುತ್ತಗಳು ಏನಿದ್ರು ಫುಲ್ ವಾಸಿ ಆಗುತ್ತೆ. 3 ವಾರ 21 ದಿನದ ವಾಸಿ ಆಗುತ್ತೆ. ಆಗ ಅಡಿಗೆ ಮಾಡಿ ನೆಲದ ಮೇಲೆ ಊಟ ಮಾಡಿ ಎಲ್ಲಾ ಸರ್ವ ರೋಗ ವಾಸಿ ಆಗುತ್ತೆ. ಒಳ್ಳೆದಾಗ. ನಮಸ್ಕಾರ. ಮುಂಬೇಗೌಡನ ದೇವಸ್ಥಾನದ ಪಕ್ಕದಲ್ಲ. ಪ್ರತಿ ವರ್ಷನೂ ಬರ್ತೀರಾ? ಓಕೆ ಓಕೆ. ಲಿಂಗರಾಜು ಅವ್ರ ಹೆಸರು? ಕಮಲಮ್ಮ. ಎಲ್ಲ ಒಂಬೇಗೌಡನ ದುಡ್ಡಿನಾ? ಎಷ್ಟು ಜನ ಬಂದಿದ್ರಿ? ಒಂದೇ ಮನೆಯವರು? ಎಷ್ಟು ಜನ ಬಂದಿದ್ರಿ? 20 ಜನ ಬಂದಿದ್ದೀರಾ? ಓಕೆ. ನಿಮ್ಮ ಹೆಸರು? ಯಾವ ಊರು? ಸರಿ ಹೇಳಿ. ಒಬ್ರ ಮೇಲೆ ಕೈ ಮಾಡಬೇಕು ಅನ್ನೋದು ಜನದ ಭಾವನೆ ಆಗ್ಬಾರ್ದು. ಅದು ಒಳ್ಳೇದು ಮಾಡಿ ಅವ್ರಿಗೆ ದಂಡ ವಿಧಿಸ್ಬೇಕು. ಎಲ್ಲೆಲ್ಲೂ ಡಾಕ್ಟರ್ಗಳಿಗೆ ಕೈ ಮುಗಿತೀವಿ ನಾವು, ದೇವ್ರು ಅಂತೀವಿ, ನಾವು ಪ್ರಾಣ ಉಳಿಸೋ ದೇವ್ರು ಅಂತೀವಿ. ಆ ಮನ್ಸಿನ ಮೇಲೆ ಯಾರು ಕೂಡ ಕೈ ಮಾಡಬಾರ್ದು. ಅವ್ರಿಗೆ ಅಕ್ಕಿಲ್ಲ. ಅದು ಕಾನೂನದೇ. ಈ ಥರದ್ದೇನ ನಡೆದಿದ್ಯಾ ಇಲ್ಲಿ? ಪ್ರಪಂಚದ ಮೇಲೆ ಟಿವಿಲಿ ನೋಡ್ತಾ ಇದೀವಿ ನಾವು. ಬಹಳ ಜಾಸ್ತಿ ಆಗ್ಬಿಟ್ಟದೆ. ಟಿವಿಲಿ ನೋಡ್ತಾ ಇದ್ದೀರಾ? ಈಗ ಟಿವಿ ಹಾಕಿದ ತಕ್ಷಣ ಅಲ್ಲಿಂಗಾದ್ರು ಇಲ್ಲಿಂಗಾದ್ರು ಅಲ್ಲಂಗಾದ್ರು ಅನ್ನೋದು ಬರಬಾರ್ದು. ಒಬ್ಬ ಮನ್ಸ 1 ಕೋಟಿಗೆ ಬಾಳ್ತಾನೆ. ದಯವಿಟ್ಟು ಅದು ನೋಡಿದ ತಕ್ಷಣ ನಮ್ಗೆ ಬಹಳ ಮನ್ಸು ಬೇಜಾರಾಗುತ್ತೆ. ಟಿವಿ ಕರೆನ್ಸಿನೇ ಹಾಕ್ಸ್ಬಾರ್ದು. ಟಿವಿಗೆ ಕರೆನ್ಸಿನೇ ಹಾಕ್ಸ್ಬಾರ್ದು ಅಂದ್ಬಿಡ್ತದೆ. ದಯವಿಟ್ಟು ನೀವು ಸಿಕ್ಕಿರೋದು ನಮ್ಗೆ ದೇವ್ರು ಸಿಕ್ಕಂಗೆ ಆಯ್ತು. ದೇವ್ರ ವಿಚಾರದಲ್ಲಿ ತಿಳಿಸಿ ಹೊಡಿಬೇಕಾದ್ರೆ ಅವ್ರು ಯಾರು? ಕಾನೂನು ಅದೇ, ಕೋರ್ಟ್ ಅದೇ, ಪೊಲೀಸ್ ಅದೇ, ನಿಮ್ಮಂತ ನ್ಯಾಯಾಧೀಶರವ್ರೆ. ಅದು ಬಿಟ್ಟು ಅವರು ಏನೇನೋ ಮಾಡ್ತಾರಲ್ಲ, ಒಬ್ರಿಗೊಬ್ರು ಅಲ್ಲೇ ಸಿಕ್ಕಿದ್ರೆ ಅಲ್ಲಿ ಹೊಡಿದು ಇಂಗ್ಲ ಮಚ್ಚರ ಇಟ್ಕೊಂಡು. ಯಾವ ಊರು? ಯಾವ ಕಡೆಯವರು? ಹೊನ್ನೂರು. ಓಹೋ, ಅಲ್ಲಿಂದ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಾ? ಇಬ್ಬರೇನಾ? ಓಕೆ ಓಕೆ. ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡಾ? ಎಲ್ಲ ಭಕ್ತಾದಿಗಳಿಗೂ ನನ್ನ ಅನಂತ ನಮಸ್ಕಾರಗಳು.